ಮುಂದೆಯೂ ನಾನೇ ಬಿಜೆಪಿಯ ರಾಜ್ಯಾಧ್ಯಕ್ಷನಾಗಿರ್ತೀನಿ ಅಂತ ಬಿಜೆಪಿ ಪಕ್ಷದಲ್ಲಿ ಭಿನ್ನಮತೀಯರಿಗೆ ಬಿವೈ ವಿಜಯೇಂದ್ರ ಟಕ್ಕರ್ ಕೊಟ್ಟಿದ್ದಾರೆ. ನಾನೇ ಪಕ್ಷ ಕಟ್ತೀನಿ, ನಾನೇ ಅಧಿಕಾರಕ್ಕೆ ತರ್ತೀನಿ ಅಂತ ಪರೋಕ್ಷವಾಗಿ ಅಸಮಾಧಾನಿತರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ರೆಬೆಲ್ಸ್ಗಳಿಗೆ ಬಿವೈ ವಿಜಯೇಂದ್ರ ಟಕ್ಕರ್ ಕೊಟ್ಟಿದ್ದಾರೆ. ಎಲ್ಲ ಗೊಂದಲಗಳು ಬೇಗ ಬಗೆಹರಿಯುತ್ತೆ. ಪಕ್ಷದಲ್ಲಿ ಎದ್ದಿರುವಂತಹ ಗೊಂದಲಗಳೇನಿದ್ದಾವೆ ಆ ಎಲ್ಲ ಗೊಂದಲಗಳು ಆದಷ್ಟು ಬೇಗ ಬಗೆಹರಿಯುತ್ತೆ. ಭಿನ್ನಮತೀಯರ ಮಾತುಗಳು ಎಲ್ಲವೂ ಕೂಡ ನಿಂತು ಹೋಗುತ್ತೆ. ಇವತ್ತೇನು ಮಾತನಾಡ್ತಾ ಇದ್ದಾರೆ ಎಲ್ಲರ ಮಾತುಗಳು ನಿಲ್ಲುತ್ತೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಕಟ್ತೀನಿ ಅಂತ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. 1 ವರ್ಷ ಯಶಸ್ವಿಯಾಗಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿದ್ದೀನಿ, ಮುಂದೆಯೂ ಕೂಡ ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡ್ತೀನಿ, ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ ಅಂತ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ 1 ವರ್ಷಗಳ ಕಾಲ ನಿರಂತರವಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಸಹಕಾರ ನೀಡಿದ್ದಾರೆ. ಇದೇ ಬೆಂಗಳೂರಿಂದ ಮೈಸೂರು ನಾವು ತೆಗೆದುಕೊಂಡಂತ ಒಂದು ಐತಿಹಾಸಿಕ ಪಾದಯಾತ್ರೆ ಸಿದ್ದರಾಮಯ್ಯನವರು ಎಷ್ಟು ಆತಂಕದಲ್ಲಿದ್ರು ಅಂತೇಳಿ ನಾನು ಹೇಳಬೇಕಾಗಿಲ್ಲ, ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ನನ್ನ ಕಾರ್ಯವೈಖರಿ ಬಗ್ಗೆ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ನನ್ನ ಮುಂದೆ ಒಂದು ದೊಡ್ಡ ಸವಾಲಿದೆ. ಭಾರತೀಯ ಜನತಾ ಪಾರ್ಟಿ ಇನ್ನೂ ಕೂಡ ಸದೃಢಗೊಳಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇನೆ, ಮುಂದೆನೂ ಕೂಡ ಮಾಡ್ತೇನೆ, ಯಶಸ್ವಿಯಾಗಿ ಮಾಡ್ತೇನೆ. ಪಕ್ಷವನ್ನ ಗಟ್ಟಿಗೊಳಿಸ್ತೇನೆ, ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಕೂಡ ಬಲಪಡಿಸ್ತೇನೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ತೇನೆ ಅನ್ನೋ ಅರ್ಥ. ರಾಜ್ಯದ ಅಧ್ಯಕ್ಷನಾಗಿ 1 ವರ್ಷಗಳ ಕಾಲ ನಿರಂತರವಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಗೊಂದಲಕಾರಿ ಹೇಳಿಕೆಗಳು, ಗೊಂದಲಕಾರಿ ನಡೆಗಳು ಇದೆಲ್ಲವೂ ಕೂಡ ಪಕ್ಷದ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗಿತ್ತು. ಈ ನಡುವೆ ಬಿವೈ ವಿಜಯೇಂದ್ರ ಈಗ ಪರೋಕ್ಷವಾಗಿ, ಈವರೆಗೂ ಕೂಡ ಪರೋಕ್ಷವಾಗಿ ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಈಗೆಲ್ಲ ಅಸಮಾಧಾನಗಳಿಗೆ ಫುಲ್ ಸ್ಟಾಪ್ ಹಾಕ್ತೀನಿ ಅಂತ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಅವರು, ಅದೇ ರೀತಿಯಾಗಿ ಪಕ್ಷದಲ್ಲಿ ಯಶಸ್ವಿಯಾಗಿ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಏನೆಲ್ಲ ಪ್ಲಾನ್ ಹಾಕ್ಕೊಂಡಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಅಸಮಾಧಾನಿತರಿದ್ದಾರೆ. ಅಲ್ಲಿ ವಿಜೇಂದ್ರ ವಿರೋಧವಾಗಿ ಮಾತನಾಡ್ತಕ್ಕಂಥದ್ದಿರ್ಬೋದು, ವಿಜೇಂದ್ರ ಅವರ ಪರವಾಗಿ ಮಾತನಾಡ್ತಕ್ಕಂಥದ್ದಿರ್ಬೋದು, ಈ ತರದವರ ಸಂಖ್ಯೆ ಸಾಕಷ್ಟು ಇರ್ತಕ್ಕಂಥದ್ದು. ಇದರ ನಡುವೆ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ, ಈಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ, ಈ ತರದ ಎಲ್ಲ ರೀತಿಯಾದಂತಹ ಹೇಳಿಕೆಗಳು ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಯತ್ನಾಳ್ ಅವರ ಬಣ ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರಿರ್ಬೋದು, ಇವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ. ಅಂದ್ರೆ ವಿಜೇಂದ್ರ ಅವರೇನು ಬಿಜೆಪಿ ರಾಜ್ಯಾಧ್ಯಕ್ಷರಿದ್ದಾರೆ, ಇವರ ಒಂದು ಅಧ್ಯಕ್ಷತನವನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದಿತ್ತು. ಆದ್ರೆ ಇದೆಲ್ಲದಕ್ಕೂ ಕೂಡ ಪರೋಕ್ಷವಾಗಿ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮೈಸೂರಿಗೆ ಭೇಟಿ ಕೊಟ್ಟಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಏನಿದ್ದಾರೆ, ಇವರು ಮೊದಲಿಗೆ ಮೈಸೂರಿನ ಸುತ್ತೂರು ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಶ್ರೀಗಳ ಆಶೀರ್ವಾದವನ್ನು ಪಡೆದ ನಂತರ ಮಾತನಾಡ್ತಕ್ಕಂಥದ್ದು, ನಾನೇ ಪಕ್ಷ ಕಟ್ತೇನೆ, ಪಕ್ಷವನ್ನ ನಾನೇ ಅಧಿಕಾರಕ್ಕೆ ತರ್ತೇನೆ, ಇದರ ಅರ್ಥ ನಾನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೇನೆ ಅನ್ನೋ ಮಾತುಗಳು ವಿನಃ ಇಲ್ಲಿ ಬದಲಾವಣೆ ಆಗ್ತಕ್ಕಂಥ ಯಾವುದೇ ರೀತಿಯಾದಂತಹ ವಾತಾವರಣ ಇಲ್ಲ ಅನ್ನೋ ಮಾತುಗಳನ್ನು ಹೇಳೋ ಮುಖಾಂತರ ಯಾರು ಈಗಿರ್ತಕ್ಕಂಥ ಅಧ್ಯಕ್ಷರು ಬದಲಾಗ್ತಾರೆ ಅಂತ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ, ಅವರೆಲ್ಲರಿಗೂ ಕೂಡ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಎಲ್ಲಾ ಗೊಂದಲಗಳು ಕೂಡ ಈಗಿರ್ತಕ್ಕಂಥ ಪಕ್ಷದಲ್ಲಿ ಇರ್ತಕ್ಕಂಥ ಅಸಮಾಧಾನಗಳಿದ್ದಾವೆ, ಇವೆಲ್ಲವನ್ನೂ ಕೂಡ ಬಗೆಹರಿತಕ್ಕಂಥ ಒಂದು ಕೆಲಸ ಮಾಡಲಾಗುತ್ತೆ. ಜೊತೆಗೆ ಭಿನ್ನಮತೀಯರ ಮಾತುಗಳು ಕೂಡ ನಿಲ್ತವೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಪಕ್ಷವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಈಗಾಗಲೇ ರಾಜ್ಯಾಧ್ಯಕ್ಷನಾಗಿ 1 ವರ್ಷವನ್ನು ಯಶಸ್ವಿಯಾಗಿ ಪೂರೈಸುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದಿರ್ಬೋದು. ಜೊತೆಗೆ ಮುಂದೆಯೂ ಕೂಡ ಹೆಚ್ಚಿನ ಶ್ರಮವನ್ನು ವಹಿಸುವ ಮುಖಾಂತರ ಪಕ್ಷವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಆದರೆ ಕೆಲವು ಅಸಮಾಧಾನಿತರು ಮಾತನಾಡ್ತಾ ಇರತಕ್ಕಂಥದ್ದಿರಬಹುದು, ಇದನ್ನೆಲ್ಲವನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಈಗ ಸದ್ಯದಲ್ಲೇ ಆಗುತ್ತೆ. ಈಗ ಏನ್ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತಾ ಇದ್ದೇನೆ, ಮುಂದೆಯೂ ಕೂಡ ಮುಂದುವರಿತೇನೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಇದನ್ನ ಎಷ್ಟರ ಮಟ್ಟಿಗೆ ಏನೋ ಈಗ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿಬಾರದು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಯಾವ ರೀತಿ ತಿರುಗಿ ತಂದು ಕೊಡ್ತಾರೆ ಮತ್ತು ಇವ್ರನ್ನ ಇಳಿಸುವಂತಹ ಪ್ರಯತ್ನ ಆಗುತ್ತಾ ಅಥವಾ ಇವರು ಅಧ್ಯಕ್ಷರಾಗಿ ಮುಂದುವರಿತಾರ, ಈ ಎಲ್ಲ ಬೆಳವಣಿಗೆಗಳು ಕೂಡ ಈ ಒಂದು ಪ್ರತಿಕ್ರಿಯೆ ವ್ಯಕ್ತವಾದ ನಂತರ ಗೊತ್ತಾಗಲಿದೆ ಸಂತೋಷ್.